ಹಾಯ್ ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಿನ್ನೆ ಪಾಪಗೆ ಹುಷಾರಿಲ್ಲ ಅಂತೇಳಿ ಹಾಸ್ಪಿಟಲ್ ಕರ್ಕೊಂಡೋಗಿದ್ವಿ. ಮಾರುತಿ ಕ್ಲಿನಿಕ್ ಅಂತ. ಆ್ಯಕ್ಚುಲಿ ಅವನಿಗೆ ಕೋಲ್ಡು, ಫೀವರು, ಕಾಫ್ ಎಲ್ಲ ಆಗಿಬಿಟ್ಟಿತ್ತು. ವೆದರ್ ಚೆನ್ನಾಗಿಲ್ಲ. ವೆದರ್ ಅಂತೂ ಯಪ್ಪ, ಒಂದು ಕ್ಷಣ ಚಳಿ ಇದ್ದರೆ ಒಂದು ಕ್ಷಣ ಶೆಕೆ, ಆ ಥರ ಫೀಲ್ ಆಗ್ತಾಯಿದೆ. ಫೈನಲಿ ಡಾಕ್ಟರ್ ಬಂದಿದ್ದರು. ನಮ್ಮದೇ ಲಾಸ್ಟ್ನೇ ಟೋಕನ್ ಆಗಿತ್ತು. ನಾವೇ ಲಾಸ್ಟ್ ಪೇಷಂಟು. ಇನ್ನೆರಡು ನಿಮಿಷ ಮಿಸ್ ಆಗಿದ್ರೂ ಡಾಕ್ಟರ್ ಹೊಂಟೋಗ್ತಾಯಿದ್ರು. ಅವನ್ನೆಲ್ಲ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ 10:15 ಹಂಗೆ ಆಗ್ಬಿಟ್ಟಿತ್ತು. ಇನ್ನು ಅವ್ನು ತಿಂಡಿ ತಿನಿಸಿ ಅವ್ರು ಕೊಟ್ಟಿರೋ ಸಿರಪ್ಸ್ ಎಲ್ಲ ಹಾಕೋಣ ಅಂತ ಪಾಪಗೆ ರಾಗಿ ಸರಿ ಮಾಡ್ತಾಯಿದ್ದೆ. ಹಾಗೆ ನಿಮಗೂ ಕ್ಲಿಪ್ಪಿಂಗ್ ತೋರಿಸೋಣ ಅಂತ ಆ್ಯಡ್ ಮಾಡ್ತಾಯಿದ್ದೆ. ನನ್ನ ಮಗ ಇಷ್ಟಪಟ್ಟು ತಿನ್ನೋದೊಂದು ಫುಡ್ ಅಂದರೆ ಅದು ರಾಗಿ ಸರಿ ಮಾತ್ರ. ಫಸ್ಟ್ ತಿಂತಾಯಿದ್ದ ರಾಗಿ ಸರಿ. ಈಗ ಒಂದು ಚೂರು ಹಠ ಮಾಡ್ತಾನೆ ಅದನ್ನು ತಿನ್ನೋಕ್ಕೆ. ಬಟ್ ತುಂಬ ಇಷ್ಟಪಟ್ಟು ತಿಂತಾಯಿದ್ದ ನಾವು ಚಿಕ್ಕವನಿದ್ದಾಗಿಂದ. ಆಮೇಲೆ ಎಲ್ಲ ಅವನಿಗೆ ತಿನ್ನಿಸಿ ಅವನ್ನೆಲ್ಲ ಮಲಗಿಸಾಯಿತು. ಮಲಗಿಸ್ಬಿಟ್ಟು ಸ್ವಲ್ಪ ಹೂವು ಇತ್ತು ಅಂತ ಕಟ್ಟೋಣ ಅಂತ ಹೇಳಿ ನಮ್ಮ ಮಮ್ಮಿ ಕಟ್ಕೊಡ್ತಾಯಿದ್ದೆ. ಇದು ನಾವೇ ಬೆಳೆದಿರೋ ಹೂವು ಸ್ಫಟಿಕ. ಇದು 3 ಕಲರ್ಸ್ ಬರುತ್ತೆ. ಆ ಸ್ಫಟಿಕ ಹೂವು ಬಿಡುತ್ತಲ್ಲ, ಆ ಗಿಡದ ಸೀಸನ್ ಇದ್ಬಿಟ್ರಂತೂ ತುಂಬ ಚೆನ್ನಾಗಿ ಬಿಡುತ್ತೆ. ಎಲ್ಲ ದೇವ್ರಿಗೂ ಮುಡಿಸ್ಬೋದು, ಅಷ್ಟು ಸಿಗುತ್ತೆ. ಫೈನಲಿ ಇಷ್ಟು ಹೂವು ಆಗಿತ್ತು. ಅದ್ರ ಸೀಸನ್ ಇಲ್ಲ ಇವಾಗ. ನೀರು ಹೆಚ್ಚಾಗಿ ಹಾಕಿ ಬೆಳೆಸ್ಬೇಕು. ನೀರು ಹಾಕಿದಷ್ಟು ಇದು ತುಂಬ ಚೆನ್ನಾಗಿ ಬಿಡುತ್ತೆ. ಫೈನಲಿ ಇಷ್ಟ ಆಗಿತ್ತು. ಆಮೇಲೆ ಸಂಜೆ ನನಗೂ ಹೆಲ್ತ್ ಇಶ್ಯೂ ಆಗೋಯ್ತು ಸಂಜೆ ಆಗೋಷ್ಟರಲ್ಲಿ. ಸೊ ನಾನು ಹಾಸ್ಪಿಟಲ್ಗೆ ತೋರಿಸ್ಕೊಬಂದ್ಬಿಟ್ಟೋಣ. ಇನ್ನು ಆಲ್ಮೋಸ್ಟ್ ನನ್ನ ಮಗ ಹುಷಾರಾಗ್ತಾಯಿದ್ದ. ಇನ್ನು ಮತ್ತೆ ಅವನು ಹುಷಾರು ತಪ್ಪಿಡ್ತಾನೆ ಅಂತ ನಾನು ಹಾಸ್ಪಿಟಲ್ಗೆ ತೋರಿಸ್ಕೊಬರಕ್ಕೆ ಹೋಗ್ತಾಯಿದ್ವಿ. ಹಾಸ್ಪಿಟಲಲ್ಲೂ ತುಂಬ ಚೆನ್ನಾಗಿದ್ದರು. ನಾವು ಹೋಗೋಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ರು. ಮತ್ತು ರಿಟರ್ನ್ ಹೋಗೋಷ್ಟರಲ್ಲಿ ಸಂಜೆ ಆಗೇ ಹೋಯ್ತು. 8 ಅಷ್ಟು ಹಂಗೆ ಆಗೋಯ್ತು. ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಅದು ನೋಡಿ ತುಂಬ ಖುಷಿ ಆಯಿತು ನೋಡಿ. ಆಮೇಲೆ ಇದು ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಅವತ್ತನ್ನೆಲ್ಲ ಇನ್ನೇನು ರೆಕಾರ್ಡೇ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್. ಬೆಳಗ್ಗೆ ಎದ್ದು ನನ್ನ ಮಗನಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋದ ಅಂತೇಳಿ. ಉಪ್ಪಿಟ್ಟು ತಿನ್ನಿಸಿದ್ರೆ ಮಕ್ಳಿಗೆ ಸ್ವಲ್ಪ ಬೇಗ ಜ್ವರ ಫೀವರ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಅಮ್ಮಂದಿರು. ಅದಕ್ಕೆ ರವೆ ಎಲ್ಲ ಹುರ್ಕೋತಾಯಿದ್ದೆ ನೋಡಿ. ರವೆ ಹುರಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ರವೆ ಎಲ್ಲ ಹುರಿದು, ರವೆ ಕಲರ್ ಬಿಡೋವರೆಗೂ ಹುರಿಬೇಕು. ಅದು ಕಲರ್ ಟರ್ನ್ ಆಗುತ್ತೆ, ಬ್ರೌನ್ ಟರ್ನ್ ಆಗುತ್ತೆ ಗೈಸ್. ರವೆ ಹುರಿದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಸೊ ನೋಡಿ ಫೈನಲಿ ರವೆನೂ ಕಲರ್ ಟರ್ನ್ ಆಯಿತು. ಸ್ವಲ್ಪ ಆ ಕಡೆ ನನ್ನ ಮಗ ಏನೋ ತೀಟೆ ಮಾಡ್ತಿದ್ದ, ಅವನ್ನ ನೋಡಿಕೊಂಡು ಉರಿಯೋಷ್ಟರಲ್ಲಿ ಸ್ವಲ್ಪ ಸೀದೋಯ್ತು. ಆಮೇಲೆ ಒಂದು ಬಟ್ಲಿಗೆ ತುಪ್ಪ ಹಾಕೋತಾಯಿದ್ದೀನಿ. ನನಗೆ ಸ್ವಲ್ಪ ಕಾಫ್ ಎಲ್ಲ ಇರೋದ್ರಿಂದ ತುಪ್ಪ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು. ನಾನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ಮತ್ತು ಸಾಸಿವೆ ಕಾಳು ಮತ್ತು ಸಾಸಿವೆ ನೋಡಿ ಈ ಥರ ಎಲ್ಲ ಸಿಡಿದ ಮೇಲೆ ಜೀರಿಗೆ ಒಂದು 2-4 ಪ್ರಮಾಣದಲ್ಲಿ ಹಾಕಿದ್ರೆ ಸಾಕಾಗುತ್ತೆ ಮಕ್ಕಳಿಗೆ. ಇಷ್ಟೆಲ್ಲ ಹಾಕಿ ಆಮೇಲೆ ಅದಕ್ಕೆ ತಕ್ಕಂತೆ ನಾವೇನು ಎಷ್ಟು ರವೆ ಹುರ್ಕೊಂಡಿರ್ತೀವಿ ಅದ್ರ ಡಬಲ್ಗಿಂತ ಒಂಚೂರು ನೀರು ಜಾಸ್ತಿ ಹಾಕ್ಕೊಳ್ಳಬೇಕು. ಮಕ್ಳಿಗೆ ತಿನ್ನಿಸ್ಬೇಕಂದ್ರೆ ಉದುದ್ರಾಗಿದ್ದರೆ ತಿನ್ನೋಕ್ಕಾಗಲ್ಲ. ಅದಕ್ಕೇ ಒಂದು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ನಿ ನಾನು. ಅದಕ್ಕೇ ಸಾಲ್ಟೆಲ್ಲ ಹಾಕಿ, ಆಮೇಲೆ ಅರ್ಶಿನದ ಪುಡಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕಬೇಕು ನೋಡಿ. ನಾನಿಲ್ಲಿ ಅರ್ಶಿನದ ಪುಡಿನೂ ಒಂದೊಂದು ಚಿಟಿಕೆ ಅಷ್ಟು ಎಲ್ಲನೂ ಒಂದೊಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು ಮಕ್ಕಳಿಗೆ. ಸ್ವಲ್ಪ ಎಲ್ಲ ಹಾಕಿ ಅದನ್ನು ಪೆಪ್ಪರ್ ಮತ್ತು ಟರ್ಮರಿಕ್ ಪೌಡ್ರೆಲ್ಲ ಹಾಕಿ ಸ್ವಲ್ಪ ಅದನ್ನು ಕುದಿಯೋಕ್ಕೆ ಬಿಡೋಣ. ಕುದ್ಮೇಲೆ ರವೆ ಹಾಕಿ ತಿರ್ಗೋಣ. ಮಕ್ಳುಗಳು ಹುಷಾರು ತಪ್ಪಿಬಿಟ್ರಂತೂ ನೋಡೋದಕ್ಕೆ ಆಗಲ್ಲ, ಕೈ ಬಿಡಲ್ಲ, ನಮ್ಮನ್ನೇ ಕೇಳ್ತಿರ್ತವೆ. ಮಕ್ಕಳಂತೂ ಹುಷಾರು ತಪ್ಪಬಾರ್ದು ಅನಿಸುತ್ತೆ. ಬಟ್ ಹುಷಾರು ತಪ್ಪದೆ ಅಂತೂ ಇರೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ಹುಷಾರು ತಪ್ಪಲೇಬೇಕು, ಏನೂ ಮಾಡೋಕ್ಕಾಗಲ್ಲ ನೋಡಿ. ಈ ಥರ ಎಲ್ಲ ಬೇಯುತ್ತೆ, ಕುದಿಯುತ್ತೆ ನೀರು. ಕುದ್ದಾದಮೇಲೆ ರವೆ ಹಾಕಿ ತಿರ್ಗೋಣ. ಇವಾಗೇನೋ ಸಣ್ಣವನವನೇ, ಅದಕ್ಕೆ ಉಪ್ಪಿಟ್ಟು ಎಲ್ಲ ಏನೇ ಕೊಟ್ಟರು ತಿಂತಿದ್ದಾನೆ. ಮುಂದೆ ದೊಡ್ಡವನಾದ್ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ. ಬಟ್ ಈಗಂತೂ ಹೆಂಗೆ ಆಗ್ಬಿಟ್ಟವನೇ ಅಂದರೆ ಒಳಗಂತೂ ಊಟನೇ ಮಾಡಲ್ಲ. ಈಚೆ ಕರ್ಕೊಂಡೋಗಿ ಪ್ರಾಣಿಗಳನ್ನ ತೋರಿಸಿ ತಿನ್ನಿಸ್ಬೇಕು ಅವನಿಗೆ. ಊಟ ಮಾಡ್ಕೊಂಡ್ರೆ ಸಾಕಪ್ಪ ಅಂದ್ಕೊಂಡು ನಾನು ಹೊರಗಡೆ ಎಲ್ಲ ಕರ್ಕೊಂಡೋಗಿ ಊಟ ಮಾಡಿಸ್ತೀನಿ. ಫೈನಲಿ ನೀರೆಲ್ಲ ಕುದೀತಾ ಇದೆ ನೋಡಿ. ಈ ಥರ ಕುದ್ದಿದ್ದಕ್ಕೇ ರವೆ ನಾವೇನು ಹುರಿದಿಟ್ಕೊಂಡಿದ್ವಿ ಅಷ್ಟು ರವೆ ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕು. ಇಲ್ಲ ಅದು ರವೆ ಹಾಕ್ತಿದ್ದಂಗೆ ಕೈ ಆಡಿಸ್ಬೇಕು, ಇಲ್ಲ ಗಂಟಾಗಿಬಿಡುತ್ತೆ. ಫೈನಲಿ ಉಪ್ಪಿಟ್ಟು ನೋಡಿ ಈ ಥರ ರೆಡಿ ಆಯಿತು. ಅವನಿಗೂ ಎಲ್ಲ ತಿನ್ನಿಸು, ಅವನು ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಸ್ತಾ ಇದ್ವಿ. ಆಮೇಲೆ ಮಲಗಿಸಿ, ಇವತ್ತು ಗುರುವಾರ ಆಗಿರೋದ್ರಿಂದ
ಪೂಜೆ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಆಮೇಲೆ ಹೂ ಕಿತ್ಕೊಬರೋಣ ಅಂತ ಹೋಗಿದ್ವಿ. ನಮ್ಮ ಮನೇಲೇ ಗಿಡದಲ್ಲೇ ಹೂ ಬೆಳೆದಿದ್ವಿ ನೋಡಿ. ಇದು ನಾನು ಸೆಕೆಂಡ್ ಪಿ ಯು ಇದ್ದಾಗ ನೆಟ್ಟಿದ್ದ ಗಿಡ. ಎಷ್ಟು ಹೂ ಬಿಡುತ್ತೆ, ತುಂಬ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ. ಎಲ್ಲ ಕರ್ಬೇವಿನ ಸೊಪ್ಪು ಈ ಥರ ಹಾಳಾಗಿದೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಒಂಥರ ಚುಕ್ಕಿ ಥರ ಬಂದಿದೆ. ಆಮೇಲೆ ನಮ್ಮ ರಾಯರಿಗೆ ಪ್ರಿಯವಾದಂಥ ತುಳಸಿ ಎಲೆಯನ್ನು ಕೆತ್ತಿ ಏನು ಮಿಸ್ ಮಾಡ್ತೀನೋ, ತುಳಸಿ ಅಂತೂ ಒಂದು ಎಲೆ ತುಳಸಿನಾದರೂ ಮಡಗ್ತಿ ನಾನು ಪೂಜೆ ಮಾಡೇ ಮಾಡ್ತೀನಿ. ರಾಯರಿಗೆ ಹೂವೆಲ್ಲ ಮುಡಿಸಿದ್ರೆ ಅವ್ರು ಖುಷಿ ಆಗಲ್ವಂತೆ. ಒಂದು ತುಳಸಿ ಎಲೆ ಮುಡಿಸಿದ್ರೆ ಅವ್ರು ತುಂಬ ಖುಷಿ ಪಡ್ತಾರಂತೆ ನೋಡಿ. ಒಂದೇ ಒಂದು ಹೂ ಬಿಟ್ಟಿತ್ತು, ಇಟ್ಕೊಂಡ್ಬಂದೆ. ಆಮೇಲೆ ದೇವ್ರ ಮನೆ ನೋಡ್ರೆ ಒಮ್ಮೆ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟವ್ರೆ ಹೂವೆಲ್ಲ ಮುಡಿಸಿ. ನಾನು ಕಿತ್ಕೊಂಡು ಬಂದಿರೋದನ್ನ ಒಂದು ಬಾಬುಗೆ ಮತ್ತೊಂದಿಷ್ಟು ತುಳಸಿ ದಳನ ರಾಯರ ಮುಂದೆ ಇಟ್ಟು ಪೂಜೆ ಮಾಡಿದೆ. ಅಷ್ಟರ ಮೀಶೋಯಿಂದ ಪಾರ್ಸೆಲ್ ಬಂದಿತ್ತು. ಮೀಶೋ ಪಾರ್ಸೆಲ್ ಅನ್ಬಾಕ್ಸಿಂಗ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅದು ಮೀಶೋ ಪ್ರಾಡಕ್ಟ್ಸ್, ಇವೆರಡು ಮೀಶೋ ಪ್ರಾಡಕ್ಟ್ಸ್ ಆಗಿರುತ್ತೆ. ಒಂದು ಮಾತ್ರ ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ಸು. ಓಪನ್ ಮಾಡಿ ನೋಡೋಣ ಎರಡು ಹಿಂಗೆ ಬಂದಿದೆ, 3 ರಿವ್ಯೂ ಕೊಡೋಣ ಅಂತ ಓಪನ್ ಮಾಡ್ತಾಯಿದ್ದೆ. ಇದು ಫ್ಲಿಪ್ಕಾರ್ಟು, ಇವೆರಡು ಮೀಶೋ ಪ್ರಾಡಕ್ಟ್ಸ್ ಆಗಿರುತ್ತೆ. ಇದು ಕ್ಯಾಮ್ರಾ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. 5 ಡೇಸ್ 6 ಡೇಸ್ ಆಗಿತ್ತು. ಹಿಂಗೆ ಬಂದೈತೆ ಅಂತ ನೋಡೋಣ ಅನ್ಬಾಕ್ಸ್ ಮಾಡಿ. ಆ್ಯಕ್ಚುಲಿ ಮೀಶೋದಲ್ಲಿ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೋ ರೇರು ಒಂದೊಂದಷ್ಟೇ ಡಿಫೆಕ್ಟ್ಸ್ ಪ್ರಾಡಕ್ಟ್ ಬರೋದು. ಬಟ್ ನನಗೆ ಮೀಶೋದಲ್ಲಿ ಏನಾಗಿತ್ತು ಅಂದರೆ, ಒಂದು ಸಲ ಏನೋ ಒಂದು ಆರ್ಡರ್ ಮಾಡಿ ಅದು ಬೇರೆ ಪ್ರಾಡಕ್ಟ್ ಬಂದಿತ್ತು. ಅದು ಮತ್ತೆ ಕ್ಯಾನ್ಸಲ್ ಆಗಲೇ ಇಲ್ಲ, ರಿಟರ್ನ್ ತಗೊಳ್ಳೇ ಇಲ್ಲ ಅವರು. ಯಾವ ಇಶ್ಯೂಯಿಂದ ಅಂತ ಗೊತ್ತಿಲ್ಲ. ಇದನ್ನು ಫೈನಲಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಅದು ಪ್ರೈಸಿಗೆ ತಕ್ಕಂತೆ ಇತ್ತು. 170 ಸಮಥಿಂಗ್ ನಾನು ಪೇ ಮಾಡಿದ್ದು. ಫಸ್ಟೇ ಆನ್ಲೈನ್ ಪೇ ಮಾಡಿಬಿಡ್ತೀನಿ ನಾನು ನೋಡಿ. ಇದಕ್ಕೆ ನಾನು ಓಪನ್ ಮಾಡಿ ನೋಡ್ತಾಯಿದ್ದೀನಿ. ಏನೋ ಒಂದು ಚೀಟಿಗೆ ಬಂದಿತ್ತು, ಅದನ್ನು ನೋಡ್ತಾಯಿದ್ದೆ ಏನು ಕೊಟ್ಟಿದ್ದಾರೆ ಅಂತ. ಆಮೇಲೆ ಫೈನಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಚಾರ್ಜರ್ ವೈರು ಕೊಟ್ಟಿದ್ದರು. ಬಟ್ ನಂಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಅದು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಈಗ ನೋಡಿ ಕವರ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಓಪನ್ ಮಾಡಿದ ತಕ್ಷಣ ಖುಷಿ ಆಯಿತು, ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದನ್ನ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತಾ ಇದ್ದೀನಿ ಹಿಂಗೆ ಬಂದಿದೆ ಅಂತ. ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿಲ್ಲ. ಅದಕ್ಕೆ ನಿನ್ನೆನೂ ನನಗೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಈ ಸ್ಟ್ಯಾಂಡು ರೊಟೇಟ್ ಕೂಡ ಆಗುತ್ತೆ ನೋಡಿ. ಈ ಕಡೆ ಆಫ್ ರೊಟೇಟ್ ಆಗುತ್ತೆ, ಈ ಕಡೆ ಆಫ್ ರೊಟೇಟ್ ಆಗುತ್ತೆ. ಪ್ರಾಡಕ್ಟ್ ಚೆನ್ನಾಗಿದೆ, ಬಟ್ ನಾನು ಅಂದ್ಕೊಂಡ್ರಷ್ಟು ಇದು ಬಂದಿಲ್ಲ. ನೆಕ್ಸ್ಟು ಮೀಶೋ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡೋಣ. ಇನ್ನೊಂದು ಕಾರ್ಡ್ ಸೆಟ್ ಬುಕ್ ಮಾಡಿದ್ದೆ, ಅದು ಹೇಗೆ ಬಂದಿದೆ ಅಂತ ನೋಡೋಣ ಅನ್ಬಾಕ್ಸ್ ಮಾಡಿ ಅಂತ ಓಪನ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಈಗ ಬಂದಿರೋದು ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ಒರಿಜಿನಲ್ ಫೋಟೋನು ಕೂಡ ಅಪ್ಲೈ ಮಾಡ್ತೀನಿ ನೋಡಿ. ಅದು ಈ ಕಲರು ಫೋಟೋದಲ್ಲಿ ಆ ಥರ ಕಾಣ್ತಿದೆ, ಬಟ್ ರಿಯಲಾಗಿ ಕೂಡ ಚೆನ್ನಾಗಿದೆ. ಮತ್ತು ಫ್ಲಿಪ್ಕಾರ್ಟಲ್ಲಿ ಬಂದಿರೋದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೆ ನೋಡಿ. ಅದು ಕೂಡ ಚೆನ್ನಾಗಿ ಬಂದಿದೆ. ಅದು ಪಿಕ್ ತಗೊಳ್ಳೋಕ್ಕಾಗಲಿಲ್ಲ, ಅದು ಪಿಕ್ ತೊಗೊಂಡು ಡಿಲೀಟ್ ಆಗಿಬಿಟ್ಟಿತ್ತು. ಅದಕ್ಕೆ ಒರಿಜಿನಲ್ ಫೋಟೋನೇ ಅಪ್ಲೈ ಮಾಡಿದ್ದೀನಿ. ಇವತ್ತಿಗೆ ನನ್ನ ವ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.